ನಮಸ್ಕಾರ. ಇವತ್ತ ವಿಷಯ ಏನಪ್ಪ ಅಂದ್ರೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದೊಳಗೆ ಮಡ್ಡಿ ಪ್ಲಾಟದ ಸಮಸ್ಯೆ ಕುರಿತು ಕೆಲವೊಂದಿಷ್ಟು ಮಾಹಿತಿ ಹಂಚ್ಕೋಬೇಕಾಗೈತಿ. ಏನಂದ್ರೆ ಈ 4-5 ದಿನದ ಹಿಂದೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸನ್ಮಾನ್ಯ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ಬಂದಾಗ ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನ್ಯ ಜಗದೀಶ್ ಗುಡಗುಂಟಿಯವರು ಜಮಖಂಡಿ ಶಾಸಕರ ಮೂಲಕ ನೇತೃತ್ವದೊಳಗೆ ನಾವೊಂದು ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ಏನಂದ್ರೆ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ ಇರ್ತಕ್ಕಂಥ ಸುಮಾರು 250ಕ್ಕೂ ಹೆಚ್ಚು ನಿರಾಶ್ರಿತ ಕುಟುಂಬಗಳಿಗೆ ಹಕ್ಕುಪತ್ರ ಮತ್ತು ಈ ಸ್ವತ್ತು ಉತ್ತಾರಿ ಪೂರೈಸಬೇಕಂತೇಳಿ. ಆದ್ರೆ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ನೀಡಿರ್ತಕ್ಕಂಥ 108 ಹಕ್ಕುಪತ್ರಗಳು ಅಲ್ಲಿ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಹಿತಿ ನೀಡಿದ ವಿಷಯ ಅಂದ್ರೆ ಈ 108 ಹಕ್ಕುಪತ್ರಗಳ ಡೂಪ್ಲಿಕೇಟು ಅನ್ನುವಂಥ ಮಾಹಿತಿ ಅವರಿಗೆ ರವಾನೆ ಮಾಡಿದ್ದಾರೆ. ಇಲ್ಲಿದ್ದು ನಾವು ಸ್ಪಷ್ಟನೆ ಕೊಡಬೇಕೇನಪ್ಪ ಅಂದ್ರೆ ಬೇಕಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ 1992 ಹಿಡ್ಕೊಂಡು 2007ರವರೆಗೆ ನೀಡಿರ್ತಕ್ಕಂಥ 108 ಕುಟುಂಬಗಳಿಗೆ ಹಕ್ಕುಪತ್ರ ಮತ್ತು ಕೈಬರ ಉತ್ತಾರ ನೀಡಿದ್ದಾರೆ. ಅಧಿಕಾರಿಗಳು ಒಂದು ಇಲಾಖೆಯಿಂದ ಈ ದೃಢೀಕರಣ ಕೊಡಬೇಕಾಗಿದ್ರೆ ಅವ್ರದೇ ಆದಂಥ ಸೀಲ್ ಇರ್ತೈತಿ, ಸಹಿ ಇರ್ತೈತಿ. ಮತ್ತು ಇಷ್ಟೆಲ್ಲ ಇದ್ದ ಬಳಕು ಡೂಪ್ಲಿಕೇಟ್ ಅನ್ನೋದು ಯಾವ ಆಧಾರದ ಮೇಲೆ ಹೇಳಕತ್ತಾರ ಅನ್ನೋದು ಇವತ್ತು ಅಧಿಕಾರಿಗಳು ಚರ್ಚೆ ಮಾಡಬೇಕಾಗಿತ್ತು. ಅದು ಸ್ಪಷ್ಟನೆ ಕೊಡಬೇಕಾಗಿತ್ತು ಇವತ್ತು ಸಾರ್ವಜನಿಕರಿಗೆ. ಇಲ್ಲಿ ನಾವು ತೋರಿಸ್ತಿರ್ತಕ್ಕಂಥ ಕೆಲವೊಂದಿಷ್ಟು ಹಕ್ಕುಪತ್ರಗಳದಾವು. ನಾವು ಕೆಲವೊಂದಿಷ್ಟು ಅಷ್ಟು ತೋರ್ಸಾಕ್ತೀವಿ. ಎಲ್ಲ ರಗಡೆ ಇಂಥ 108 ಹಕ್ಕುಪತ್ರಗಳದಾವು. ಇದು ಹಕ್ಕುಪತ್ರ ಇಲ್ಲೇ ತಹಸೀಲ್ದಾರ್ ಸಾಹೇಬರಿಂದ ನೀಡಿರ್ತಕ್ಕಂಥ ಹಕ್ಕುಪತ್ರ. ಇದು ಜಮಖಂಡಿ ತಹಸೀಲ್ದಾರ್ ಸಾಹೇಬರಿಂದ ನೀಡತಕ್ಕ ಹಕ್ಕುಪತ್ರ. ಅವರು ಸಿಕ್ಕ ಇದೆ ಮತ್ತು ಸೀಲ್ ಅವ್ರ ಸಿಗ್ನೇಚರ್ ಐತಿ, ಸಹಿ ಐತಿ. ಇದು ಡೂಪ್ಲಿಕೇಟ್ ಅನ್ನಕ್ಕೆ ಯಾವ ಆಧಾರ ಮೇಲೆ ಹೇಳ್ತೀರಿ ನೀವು ಡೂಪ್ಲಿಕೇಟ ಅಂತ? ಅದೇ ರೀತಿ ಇದು ಒಂದೈತಿ. ಇದು ತಾಲೂಕು ಪಂಚಾಯತಿಯಿಂದ ನೀಡಿರ್ತಕ್ಕಂಥದ್ದು. ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಜಮಖಂಡಿ ಅಂತೇಳಿ ಸೀಲ್ ಐತಿ, ಅಲ್ಲಿ ಸಹಿನೂ ಐತಿ. ಇಲ್ಲಿ ಕರ್ನಾಟಕ ಸರ್ಕಾರ ಅಂತೇಳಿ ಐತಿ, ಅವ್ರದ ಫಲಾನುಭವಿಗಳ ಹೆಸರು ಐತಿ. ಇಷ್ಟೆಲ್ಲ ಇದ್ದ ಬಳಕ ಇನ್ನೂ ಮತ್ತು ನಾವು ಇಷ್ಟೇ ಬಿಟ್ಟಿಲ್ಲ. 108 ಹಕ್ಕುಪತ್ರ ಇದ್ದಂಥ 9 ನಂಬರ್ ಎಂಟ್ರಿ ಐತಿ ಗ್ರಾಮ ಪಂಚಾಯತಿ ಕೊಣ್ಣೂರೊಳಗೆ. 9 ನಂಬರ್ ಬುಕ್ಕದೊಳಗೆ ಎಲ್ಲರದು 108 ಮಂದಿದು ರಿಜಿಸ್ಟರ್ ಐತಿ. ಆ ರಿಜಿಸ್ಟರ್ ಪ್ರಕಾರನ ಅಂದಿನ ಹಿಡಿದು ಇಲ್ಲಿವರೆಗೂ 2024ರವರೆಗೂ ಸುಮಾರು ಎಲ್ಲರೂ 108 ಜನ ಅಲ್ಲಿ ಇದನ್ನ ಕರಪಟ್ಟಿ ತುಂಬ್ಯಾರ. ಕರಪಟ್ಟಿ ತುಂಬಿಕಿಸಿಂದ ರಸೀದಿ ಇಟ್ಕೊಂಡಾರ. ಎಲ್ಲರೂ ರಸೀದಿ ಸಹ ಅದಾವು. ಮತ್ತು ನೀವು ಇಲ್ಲಿ ಏನೂ ದಾಖಲೆ ಇಲ್ಲ, ಏನೂ ಇಲ್ಲ ಅಂದ್ಮೇಲೆ ನೀವು ಯಾವ ಆಧಾರ ಮೇಲೆ ಕೊಡಾಕತ್ತೀರಿ ಅಂತೇಳಿ ನಾವು ಇವತ್ತು ಸಾರ್ವಜನಿಕರಿಗೆ ಕೇಳಬೇಕಾಗಿತ್ತು. ಇಷ್ಟೆಲ್ಲ ಇದ್ದ ಬಳಕ ಇವೆಲ್ಲ ಹಕ್ಕುಪತ್ರ ಡೂಪ್ಲಿಕೇಟ್ ಅಂತ ಹೇಳ್ತೀರಿ. ಮತ್ತು ಡೂಪ್ಲಿಕೇಟ್ ಅದೇ ಇದ್ರೆ ಸರ್ಕಾರದವ್ರು ಯಾವ ಆಧಾರ ಮೇಲೆ ನೀವು ಡೂಪ್ಲಿಕೇಟ್ ಅನ್ನೋದು ಪರಿಶೀಲನೆ ಮಾಡಬೇಕಾಗಿತ್ತು. ಇವತ್ತು ತಹಸೀಲ್ದಾರ್ ಸಾಹೇಬ್ರಾತು, ತಾಲೂಕು ಪಂಚಾಯತಿ ಅವರಾತು, DC ಅವರಾತು, ನಿಮ್ಮ ಇಲಾಖೆಯಿಂದನೇ ಕೊಟ್ಟಿದ್ದು ಡೂಪ್ಲಿಕೇಟ್ ಅಂದರೆ ಯಾವ ಆಧಾರ ಮೇಲೆ ಹೇಳ್ತೀರಿ ನೀವು ಡೂಪ್ಲಿಕೇಟ್? ಇಲಾಖೆಯವರ ಡೂಪ್ಲಿಕೇಟ್ ಮಾಡಕತ್ತೀರಿ ಏನಂತ ನಾವು ಈ ಸಾರ್ವಜನಿಕರು ಪ್ರಶ್ನೆ ಕೇಳಬೇಕಾಗಿತ್ತು ಇವತ್ತು ನಿಮಗೆ. ತಹಸೀಲ್ದಾರ್ ಸಾಹೇಬರಿಂದ ತಾಲೂಕು ಪಂಚಾಯತಿಯಿಂದ ನೀಡಿರ್ತಕ್ಕಂಥ ಹಕ್ಕುಪತ್ರಗಳನ್ನ ಡೂಪ್ಲಿಕೇಟ್ ಅಂದ್ರೆ ಮತ್ತು ಅವತ್ತೇನು ಎಲ್ಲ ಸರ್ಕಾರನ ಡೂಪ್ಲಿಕೇಟ್ ಅಂತಾಗನ ಯಾವ ಆಧಾರ ಮೇಲೆ ಹೇಳಕತ್ತೀರಿ ನೀವು? ಗ್ರಾಮ ಪಂಚಾಯತ್ PDO ಅವರು ಈ ರೀತಿ ಮೇಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡಬಾರ್ದ. ಮೊದಲೇ ಮಾತು, ನೀವು ಒಂದು ವೇಳೆ ಡೂಪ್ಲಿಕೇಟ್ ಇದ್ದಿದ್ರೆ ಯಾವ ಆಧಾರ ಮೇಲೆ ಇಲ್ಲಿವರೆಗೂ ಅಂಕನ ಪಟ್ಟಿ ತುಂಬಿಸ್ಕೊಂಡಿರಿ, ಮನೆಗೆ ಕೇರ್ಪಟ್ಟಿ ತುಂಬ್ಕೊಂಡಿರಿ ಮತ್ತು ರಸೀದಿ ಕೊಟ್ಟರಿ, ನೀವು ಸಿಗ್ನೇಚರ್ ಮಾಡಿ. ಇದು ಯಾಕೆ ಸಾಧ್ಯ ಆಗತಿ? ಅದಕ್ಕೆ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಶೀಘ್ರ ಪರಿಶೀಲನೆ ಮಾಡ್ಕೋಬೇಕು. ಎಲ್ಲ ಇವನ ಹಕ್ಕುಪತ್ರಗಳು ಮತ್ತು ಕೈಬರ್ ಉತ್ತಾರದಾವು. ಕೆಲವೊಂದಿಷ್ಟು ಹಕ್ಕುಪತ್ರ ಇದ್ದವ್ರದ್ದು ನಿಮ್ಮ ಪಂಚಾಯತಿಗೆ ತಗೊಂಡ ಅದಕ್ಕೆ ನೀವು ಉತ್ತಾರ ಕೊಟ್ಟಿರಿ. ಯಾವಾಗ 2014ಕ್ಕಿಂತ ಮುಂಚಿತವಾಗಿ ಕಂಪ್ಯೂಟರ್ ಉತ್ತಾರ ಇರಲಿಲ್ಲ.
ಅವಾಗ ಕೈಬರ್ ಉತ್ತಾರನ ಇದ್ದು, ಕೈಬರ್ ಉತ್ತಾರ ಕೊಟ್ಟಿರಿ ಅವಾಗ. ಇದರೊಳಗೆ ಚಕ್ಬಂದಿ ಸರ ಐತಿ, ಎಲ್ಲ ಇದ್ದು. ಮತ್ತು ಕೈಬರ್ ಉತ್ತಾರ ಕೊಟ್ಟು ಕಿಸಿಂದ ಇವತ್ತೇನತ್ತೀರಿ ಎಲ್ಲ ಡೂಪ್ಲಿಕೇಟ್ ಅನ್ನೋದು. ಇದು ಸರಿಯಲ್ಲ. ಈ ವಿಷಯ ಕುರಿತು ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗತ್ತು, ತಾಲೂಕು ಅಧಿಕಾರಿಗಳಿಗತ್ತು ಎಲ್ಲರಿಗೂ ನಾವು ಇದನ್ನು ಮನವಿ ಕೊಟ್ಟಿವಿ, ಸಚಿವರಿಗೂ ಕೊಟ್ಟಂಗಾಗೈತಿ. ಇನ್ನೇನಿದ್ರು ನಾವು ಸರ್ಕಾರದ ಮಟ್ಟದೊಳಗಾಗಲಿ, ನಾವು ನ್ಯಾಯಾಲಯದ ಮೊರೆ ಹೋಗೋದಾಗಲಿ, ನಾವು ಮುಂದಿನ ದಿನಮಾನಗಳೊಳಗೆ ನಾವು ಕ್ರಮ ಕೈಗೊಳ್ತೀವಿ ಅದನ್ನು. ಅದಕ್ಕೆ ಜಿಲ್ಲಾಧಿಕಾರಿಗಳು ಮೊನ್ನೆ ಏನು ಸ್ಪಷ್ಟನೆ ಕೊಟ್ಟಿದ್ರಿ, 15 ದಿನದ ಕಾಲಾವಕಾಶದೊಳಗೆ ಸೂಕ್ತ ಪರಿಹಾರ ಕೊಡ್ತೀವಿ ಅನ್ನುವಂಥ ಏನು ಭರವಸೆ ಕೊಟ್ಟಿರಿ. ನಾವು 15 ದಿನ ಮಟ್ಟ ನಾವು ಏನೂ ನಿಮ್ಗೆ ಕೇಳಂಗಿಲ್ಲ. ಅಷ್ಟರೊಳಗೆ ನೀವು ಪರಿಹಾರ ಕೊಡ್ರಿ, ದಯವಿಟ್ಟು ವಿನಂತಿ ಮಾಡ್ಕೊತೀವಿ. ಅಷ್ಟರೊಳಗೆ ಏನಾದರೂ ನೀವು ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ಹೋರಾಟ ನಾವು ನಿರಂತರವಾಗಿರ್ತೈತಿ. ನಾವು ಕೋರ್ಟ್ ಮೊರೆನೂ ಹೋಗ್ತೀವಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ತಪ್ಪು ಮಾಹಿತಿ ಕೊಡಾಕತ್ತೀರಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾವು ಸಂಬಂಧಪಟ್ಟ ನ್ಯಾಯಾಲಯದ ಮೊರೆ ಹೋಗಾಕ ನಾವು ತಯಾರಿದ್ದೀವಿ ಅಂತೇಳಿ ಈ ಮೂಲಕ ನಾವು ಹೇಳಾಕತ್ತೀವಿ.